ಶ್ರಾವಣಬೆಳಗುಳ ಜೈನ ಧರ್ಮ ಇಂದು ಜೀವಂತವಾಗಿ ಉಳಿದಿರುವುದಕ್ಕೆ ಕಾರಣ ಕೇವಲ ತೀರ್ಥಂಕರರ ಉಪದೇಶ ಮಾತ್ರವಲ್ಲ, ಅದನ್ನು ಸಂರಕ್ಷಿಸಿ ಸಂಹಿತಗೊಳಿಸಿರುವುದು ಎಂದು 5ನೇ ದಕ್ಷಿಣ ಭಾರತ ಅರ್ಚಕ ಸಮ್ಮೇಳನದ ಸರ್ವಾಧ್ಯಕ್ಷ ಡಾ ಪಾದೂರು ಸುದರ್ಶನ ಕುಮಾರ್ ಇಂದ್ರ ತಿಳಿಸಿದ್ದಾರೆ. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಜನವರಿ 6 ಮತ್ತು 7ರಂದು ನಡೆಯುತ್ತಿರುವ 5ನೇ ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಅಹಿಂಸೆ, ಅಪರಿಗ್ರಹ ಮತ್ತು ಅನೇಕ ಹಂತದ ದಿವ್ಯ ಸಂದೇಶವನ್ನು ಲೋಕಕ್ಕೆ ನೀಡಿದ ತೀರ್ಥಂಕರ ಪರಂಪರೆಯ ಪುಣ್ಯಭೂಮಿ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಇಂದು ನಾವು ದಕ್ಷಿಣ ಭಾರತ ಮಟ್ಟದ ಜೈನ ಅರ್ಚಕ ಸಮ್ಮೇಳನಕ್ಕೆ ಸೇರಿರುವುದು ಅತ್ಯಂತ ಧನ್ಯತೆಯ ವಿಷಯವಾಗಿದೆ. ಜೈನ ಧರ್ಮವು ಸಂಯಮ, ಶ್ರದ್ಧೆ ಮತ್ತು ಶಾಸ್ತ್ರಾನುಸರಣೆಯ ಮೇಲೆ ನಿಂತ ಶಾಶ್ವತ ಧರ್ಮ. ಧರ್ಮದ ಆಚರಣಾತ್ಮಕ ರೂಪವನ್ನು ಸಮಾಜದೊಳಗೆ ಜೀವಂತವಾಗಿರಿಸುವ ಮಹತ್ತರ ಹೊಣೆಗಾರಿಕೆ ಹಾಗೂ ಜೈನ ಧರ್ಮದ ಜೀವಂತ ಹರಿವನ್ನು ಸಮಾಜದೊಳಗೆ ನಿರಂತರವಾಗಿ ಸಾಗಿಸುವಲ್ಲಿ ಪುರೋಹಿತ, ಪಂಡಿತ, ಅರ್ಚಕ, ಉಪಾಧ್ಯಾಯ ಮತ್ತು ಇಂದ್ರ ಇವರ ಮೇಲಿದೆ ಎಂದು ತಿಳಿಸಿದರು. ಆಚರಣಾತ್ಮಕ ಸಮಾಜಕ್ಕೆ ತಲುಪಿಸುವನು ಅರ್ಚಕನೇ ಎಂದು ಸ್ಪಷ್ಟಪಡಿಸಲಾಗಿದೆ. ಇನ್ನು ಉಪಾಧ್ಯಾಯನು ಧರ್ಮ ಶಿಕ್ಷಣದ ದೀಪಸ್ತಂಭ. ಅವನು ಮಂತ್ರ, ವಿಧಿ, ಶಾಸ್ತ್ರಗಳನ್ನು ತರಬೇತಿಯಾಗಿ ಮುಂದಿನ ಪೀಳಿಗೆಗೆ ನೀಡುವವನು. ಅರ್ಚಕರನ್ನು ರೂಪಿಸುವ ಗುರು. ಮಹಾಪುರಾಣಗಳಲ್ಲಿ ಉಪಾಧ್ಯಾಯನನ್ನು ವಿದ್ಯಾದಾನಿಯನ್ನು ಮೋಕ್ಷ ಮಾರ್ಗ ಪ್ರದರ್ಶಕ ಎಂದು ಗೌರವಿಸಲಾಗಿದೆ. ಇನ್ನು ಇಂದ್ರ, ಜೈನ ಆಚರಣೆಯಲ್ಲಿ ಇಂದ್ರ ಎಂಬುದು ಕೇವಲ ದೇವತೆಯಲ್ಲ, ಅದು ಧರ್ಮ ಕಾರ್ಯಗಳ ಸಂಯೋಜಕ. ಪ್ರತಿಷ್ಠಾ ಮಹೋತ್ಸವಗಳ ನೇತೃತ್ವ ವಹಿಸುವ ಸ್ಥಾನ. ಪ್ರತಿಷ್ಠಾ ಸಂಹಿತೆಗಳಲ್ಲಿ ಇಂದ್ರನ ಸ್ಥಾನವನ್ನು ಧರ್ಮನಾಯಕನ ರೂಪದಲ್ಲಿ ವಿವರಿಸಲಾಗಿದೆ. ಜೈನ ಧರ್ಮ ಇನ್ನು ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಜೈನ ಮಂದಿರಗಳಲ್ಲಿ ದಿನನಿತ್ಯ ಪೂಜೆ ಮಾಡುವ ಜೊತೆಗೆ ಸಮಾಜದಲ್ಲಿ ಜನರಿಗೆ ಉತ್ತಮ ಸಂಸ್ಕಾರ, ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗುವ ಕಾರ್ಯ ಮಾಡುತ್ತಿರುವ ಅರ್ಚಕರ ಕೊಡುಗೆ ಅಪಾರವಿದೆ. ಮಳೆ ಬೆಳೆ ಕಡಿಮೆ ಆದಾಗಲೂ ನಾವೆಲ್ಲ ಅರ್ಚಕರಿಂದ ಪೂಜೆ ಮಾಡಿಸುತ್ತೇವೆ. ಲೋಕ ಕಲ್ಯಾಣಕ್ಕಾಗಿ ನಿತ್ಯ ಪೂಜೆ, ಸಮಾಜ ತಿದ್ದುವುದರಲ್ಲಿಯೂ ಅರ್ಚಕರ ಕಾರ್ಯ ಅನನ್ಯವಾಗಿದೆ. ಪುರಾತನ ಕಾಲದಿಂದಲೂ ಜೈನ ಧರ್ಮಕ್ಕೆ ತನ್ನದೇ ಆದ ಧಾರ್ಮಿಕ ಶಕ್ತಿ, ತತ್ವ, ಆದರ್ಶಗಳು ಇವೆ. ಸರ್ವರನ್ನು ಗೌರವಿಸುವ, ಸರ್ವರಿಗೂ ಶಕ್ತಿ ತುಂಬುವ ಧರ್ಮ ಎಂದರೆ ಅದು ಜೈನ ಧರ್ಮ ಎಂದು ತಿಳಿಸಿದರು. ಜೈನ ದೇವಾಲಯಗಳಾಗಿರ್ಬೋದು, ಜೈನ ಮಂದಿರಗಳ ಜಿನಾಲಯಗಳಲ್ಲಿ ಪೂಜ್ಯ ಅರ್ಚಕರ ಮೂಲಕ ನಾವು ಪೂಜಾ ವಿಧಾನಗಳನ್ನು ನೆರವೇರಿಸಿ ಇವತ್ತು ಅವರಿಂದ ಒಂದು ಫಲವನ್ನು ಪಡೆಯುವಂತಹ ಒಂದು ವಿಶೇಷತೆಯನ್ನು ನಾವು ಮೊದಲಿಂದಲೂ ಕೂಡ ಪಡ್ಕೊಂಡು ಬಂದಿದೆ. ಇವತ್ತು ಜನರಿಗೆ ಸಂಸ್ಕಾರ ಮತ್ತು ಸನ್ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಪೂಜ್ಯ ಅರ್ಚಕರ ಕೊಡುಗೆ ಅಪಾರವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಇಲ್ಲಿ ಸಂತೋಷಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೆ. ಇವತ್ತು ಬಹುಶಃ ಸಮ್ಮೇಳನಾಧ್ಯಕ್ಷರು ಅವರ ಸಂದೇಶದಲ್ಲಿರುವಂಥ ಸಂದರ್ಭದಲ್ಲಿ ಈ ಒಂದು ಮೂಲಕ, ಈಗ ಒಂದು ಸಮ್ಮೇಳನ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಹಕ್ಕೋತ್ಯಾಯಗಳನ್ನು ಮಾಡುವಂಥ ಒಂದು ರೆಸೊಲ್ಯೂಷನ್ಗಳು ಕೂಡ ಬಹುಶಃ ಆಗ್ತವೆ ಅನ್ನೋದು ನಾನು ತಿಳ್ಕೊಂಡಿದ್ದೇನೆ. ಬಹುಶಃ ಇವತ್ತಿದೆ, ಜೊತೆಗೆ ನಾಳೆನೂ ಕೂಡ ಕಾರ್ಯಕ್ರಮ ಗೋಷ್ಠಿಗಳಿಗೆ ಅನುಗುಣವಾಗಿ ನಡೆಯುವಂಥಕ್ಕೆ ಅವಕಾಶ ಆಗ್ತಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಏಕೆಂದರೆ ಜೈನ ಧರ್ಮಕ್ಕೆ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ, ಶಿವಮೊಗ್ಗ ಜಿಲ್ಲೆಯ ಹೊಂಬುಜ ಜೈನ ಮಠದ ಡಾ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿದ್ದರು. ದಕ್ಷಿಣ ಭಾರತ ಜೈನ ಅರ್ಚಕರ ಸಂಘದ ಅಧ್ಯಕ್ಷ ಎಸ್ಎಂ ಸನ್ಮತಿ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಡಾ ಎಚ್ಪಿ ಮೋಹನ್ ಕುಮಾರ್ ಶಾಸ್ತ್ರಿ, ಕಾರ್ಯಾಧ್ಯಕ್ಷ ತವನಪ್ಪ ಪಂಡಿತ ಮುಂತಾದವರು ಹಾಜರಿದ್ದರು.